ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನಿಮಗೆ ಹೇಳುವ ವಿಷಯವನ್ನು ಕೇಳಿದ ನಂತರ ನೀವು ಆಶ್ಚರ್ಯ ಪಡುವಂತೆಯೂ ಸಂತೋಷ ಪಡುವಂತೆಯೂ ಆಗುತ್ತದೆ. ಏಕೆಂದರೆ ನಾವು ಮಾತನಾಡುತ್ತಿರುವುದು ಒಂದು ಸಾಮಾನ್ಯ ಸುಗಂಧ ಸಾಮಗ್ರಿಯ ಬಗ್ಗೆ. ಪ್ರತಿ ಅಡುಗೆ ಮನೆಯಲ್ಲೂ ಇರುವ ಅಂತಹ ಒಂದು ವಸ್ತು. ಆದರೆ ಗಂಡಸರಿಗೆ ಅದು ಮರೆಯಲಾಗದ ನಿಧಿ. ಅದು ನಿಮ್ಮನ್ನು ಹೊರಗಿನಿಂದ ಅಲ್ಲ, ಒಳಗಿನಿಂದ ನಿಜವಾದ ಗಂಡಸನನ್ನಾಗಿ ಮಾಡುತ್ತದೆ. ಮಹಿಳೆಯರಿಗೆ ಸರಿಯಾದ ಮಾಹಿತಿ ತಿಳಿದರೆ ಅವರು ತಾವೇ ಪ್ರತಿ ರಾತ್ರಿ ಅದನ್ನು ತಯಾರಿಸಿ ನಿಮಗೆ ತಂದು ಕೊಡುತ್ತಾರೆ ಮತ್ತು ಬಹುಶಃ ಕಾಲುಗಳನ್ನು ತೊಳೆದು ಕುಡಿಸುತ್ತಾರೆ ಎನ್ನುವುದು ಕೂಡ ಹಾಸ್ಯವಲ್ಲ. ಏಕೆಂದರೆ ಇಂದಿನ ವಿಷಯವು ಜಾಯಿಕಾಯಿ. ನೀವು ಬಜ್ಜಿ ಅಥವಾ ಸಿಹಿ ತಿನಿಸುಗಳಲ್ಲಿ ತುರಿದು ಬಳಸುವ ಅದೇ ಜಾಯಿಕಾಯಿ. ಆದರೆ ಅದರ ನಿಜವಾದ ಜಾದು ಗಂಡಸರ ದೇಹದಲ್ಲಿ ಕಾಣುತ್ತದೆ. ಶಕ್ತಿ, ಸಾಮರ್ಥ್ಯ, ಉತ್ಸಾಹ ಮತ್ತು ಮಹಿಳೆಯರ ಕಣ್ಣುಗಳಲ್ಲಿ ಗೌರವದಲ್ಲಿ. ಸ್ನೇಹಿತರೆ, ಸ್ವಲ್ಪ ನಿಲ್ಲಿ. ಈಗ ನಾವು ನಿಮಗೆ ನೇರವಾಗಿ ಜಾಯಿಕಾಯಿಯ ಶಕ್ತಿಯ ಬಗ್ಗೆ ಹೇಳುವುದಿಲ್ಲ, ಏಕೆಂದರೆ ಅದಕ್ಕೂ ಮುಂಚೆ ನೀವು ಅರ್ಥ ಮಾಡಿಕೊಳ್ಳಬೇಕು. ಗಂಡಸರ ದೇಹದಲ್ಲಿ ದೌರ್ಬಲ್ಯ ಏಕೆ ಬರುತ್ತದೆ? ಏಕೆ ಒಂದು ಸಮಯದ ನಂತರ ಆ ಉತ್ಸಾಹ, ಶಕ್ತಿ, ಸಾಮರ್ಥ್ಯ ನಿಧಾನವಾಗಿ ಕಡಿಮೆಯಾಗುತ್ತದೆ? ಮತ್ತು ಅತ್ಯಂತ ದೊಡ್ಡ ವಿಷಯ, ಏಕೆ ಅನೇಕ ಗಂಡಸರ ಹೆಂಡತಿಯರು ತಮ್ಮ ಪ್ರೀತಿ ಪಾತ್ರರು ಅಥವಾ ಪಾರ್ಟ್ನರ್ ನಿಧಾನವಾಗಿ ಅವರಿಂದ ದೂರವಾಗುತ್ತಾರೆ ಮತ್ತು ಗೌರವವನ್ನು ನಿಲ್ಲಿಸುತ್ತಾರೆ? ಈ ವಿಷಯಗಳನ್ನು ತಿಳಿಯುವುದು ಬಹಳ ಅವಶ್ಯಕ. ಏಕೆಂದರೆ ನಾವು ಜಾಯಿಕಾಯಿಯ ನಿಜವಾದ ಶಕ್ತಿಯನ್ನು ಹೇಳುವಾಗ ನೀವು ಕೇವಲ ಕೇಳುವುದಲ್ಲ, ಅರ್ಥ ಮಾಡಿಕೊಂಡು ತಕ್ಷಣ ನಿಮ್ಮ ಪ್ರತಿನಿತ್ಯದ ದಿನಚರಿಯಲ್ಲಿ ಸೇರಿಸಿಕೊಳ್ಳಿ. ಹಾಗಾಗಿ ಸ್ನೇಹಿತರೆ, ಶುರು ಮಾಡೋಣ ಈ ಜೀವಂತ, ಅದ್ಭುತ ಮತ್ತು ಗಂಡಸರನ್ನು ತಲ್ಲಣಗೊಳಿಸುವ ಈ ವಿಡಿಯೋ. ಸ್ನೇಹಿತರೆ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಇಲ್ಲಿ ನಿಮಗೆ ಸಿಗುವ ಮಾಹಿತಿಗಳು ನಿಮ್ಮ ಆರೋಗ್ಯ, ಶಕ್ತಿ ಮತ್ತು ಗಂಡುತನವನ್ನು ದುಪ್ಪಟ್ಟುಗೊಳಿಸುತ್ತವೆ. ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ. ಸ್ನೇಹಿತರೆ, ಈಗ ಶುರು ಮಾಡೋಣ ನಿಜವಾದ ಕಾರಣದ ಬಗ್ಗೆ. ಯಾವುದರಿಂದ ಗಂಡಸರು ದುರ್ಬಲರಾಗುತ್ತಾರೆ, ಆಯಾಸಗೊಳ್ಳುತ್ತಾರೆ ಮತ್ತು ವಯಸ್ಸಿಗಿಂತ ಮುಂಚೆಯೇ ವೃದ್ಧರಂತೆ ಕಾಣುತ್ತಾರೆ? ನೋಡಿ ಸ್ನೇಹಿತರೆ, ಇಂದಿನ ಆಧುನಿಕ ಜೀವನ ಹೊರಗಿನಿಂದ ಎಷ್ಟು ಹೊಳೆಯುವಂತೆ ಕಾಣುತ್ತದೆಯೋ ಅಷ್ಟೇ ಒಳಗಿನಿಂದ ಖಾಲಿಯಾಗುತ್ತಿದೆ. ಬೆಳಗ್ಗೆಯಿಂದ ರಾತ್ರಿಯವರೆಗೆ ಆಫೀಸ್ ಒತ್ತಡ, ಸಂಚಾರ ಟೆನ್ಷನ್, ಮೊಬೈಲ್, ಲ್ಯಾಪ್ಟಾಪ್ನ ಬೆಳಕಿನಿಂದ ಕಣ್ಣುಗಳು ಒಣಗುತ್ತವೆ. ಊಟ ಸರಿಯಾದ ಸಮಯದಲ್ಲಿ ಆಗುವುದಿಲ್ಲ, ನಿದ್ರೆಯೂ ಇಲ್ಲ. ಅತ್ಯಂತ ದೊಡ್ಡ ಶತ್ರುಗಳು ತ್ವರಿತ ಆಹಾರ, ತಣ್ಣಗಿನ ಪಾನೀಯ, ಮದ್ಯ, ಸಿಗರೇಟ್ ಮತ್ತು ತಡರಾತ್ರಿ ಜಾಗರಣೆ. ಈಗ ನೀವೇ ಯೋಚಿಸಿ, ಯಾವ ದೇಹಕ್ಕೆ ಪ್ರತಿದಿನ ಆರೈಕೆ ಬೇಕೋ ಅದು ಪ್ರತಿದಿನ ವಿಷದಿಂದ ತುಂಬುತ್ತಿದ್ದರೆ ಶಕ್ತಿ ಹೇಗೆ ಉಳಿಯುತ್ತದೆ? ಇಂದು ಗಂಡಸರು 30ರಿಂದ 35 ವಯಸ್ಸಿನಲ್ಲೇ ದೂರುವುದು ಪ್ರಾರಂಭವಾಗುತ್ತದೆ. ಕೆಳಬೆನ್ನು ನೋವು, ಬೆಳಗ್ಗೆ ಎದ್ದ ತಕ್ಷಣ ಆಯಾಸ, ಹಿಂದಿನಂತೆ ಶಕ್ತಿ ಇಲ್ಲ. ಕೆಲವರು ಹೇಳುತ್ತಾರೆ, ಹೆಂಡತಿ ಈಗ ಹಿಂದಿನಂತೆ ಮಾತನಾಡುವುದಿಲ್ಲ. ಇದೆಲ್ಲವೂ ವಯಸ್ಸಿನ ಕಾರಣವಾಗಿ ಆಗುತ್ತಿದೆಯೇ? ಸಂಪೂರ್ಣವಾಗಿ ಇಲ್ಲ. ನಿಜವಾಗಿ ಗಂಡಸರ ಗಂಡುತನದ ರಸ ನಿಧಾನವಾಗಿ ಕುಸಿಯುತ್ತದೆ. ಅದು ಕುಸಿದ ತಕ್ಷಣ ಗಂಡುತನವು ಕುಸಿಯುತ್ತದೆ. ದೇಹ ಸಡಿಲವಾಗುತ್ತದೆ. ಹೃದಯ ಮತ್ತು ಮನಸ್ಸು ಮಂದವಾಗುತ್ತವೆ. ಹೆಂಡತಿಯು ನಿಮ್ಮತ್ತ ಆಕರ್ಷಿತಳಾಗುವುದಿಲ್ಲ. ಇಲ್ಲಿ ಅನೇಕ ಮಹಿಳೆಯರು ತಮ್ಮ ಗಂಡನ ಕಾಲು ಹಿಡಿದು ಪ್ರಾರ್ಥಿಸುತ್ತಾರೆ, ಇವರ ಆರೋಗ್ಯ ಸರಿಯಾಗಲಿ, ಶಕ್ತಿ ಹಿಂದಿರುಗಲಿ. ಸ್ನೇಹಿತರೆ, ಈಗ ಯೋಚಿಸಿ, ಒಂದು ಅಂತಹ ವಸ್ತು ಇದ್ದರೆ ಅದು ನಿಮ್ಮ ದೇಹದ ಪ್ರತಿ ಭಾಗವನ್ನು ಮತ್ತೆ ಶಕ್ತಿಯಿಂದ ತುಂಬಿಸುತ್ತದೆ. ನರಗಳಲ್ಲಿ ವಿದ್ಯುತ್ ತುಂಬುತ್ತದೆ, ಗಂಡುತನವನ್ನು ಮತ್ತೆ ಎಚ್ಚರಿಸುತ್ತದೆ. ಆಗ ನೀವು ಅದನ್ನು ಪ್ರಯತ್ನ ಮಾಡುವುದಿಲ್ಲವೇ? ಅಲ್ಲಿಂದಲೇ ಜಾಯಿಕಾಯಿಯ ನಿಜವಾದ ಆಟ ಪ್ರಾರಂಭವಾಗುತ್ತದೆ. ಜಾಯಿಕಾಯಿ ಕೇವಲ ಸುಗಂಧ ಸಾಮಗ್ರಿ ಅಲ್ಲ, ಅದು ಪ್ರಾಚೀನ ಔಷಧಿಯ ವಸ್ತು. ಪ್ರಾಚೀನ ಕಾಲದಲ್ಲಿ ರಾಜರ ಶಯನ ಕೋಣೆಯಲ್ಲಿ ವಿಶೇಷವಾಗಿ ಇಡಲಾಗುತ್ತಿತ್ತು. ಯೋಧರು 40ರಿಂದ 50 ವಯಸ್ಸಿನಲ್ಲೂ 20 ವಯಸ್ಸಿನ ಯುವಕರನ್ನು ಸೋಲಿಸುತ್ತಿದ್ದರು.
ಏಕೆಂದರೆ ಅವರು ಪ್ರತಿದಿನ ಜಾಯಿಕಾಯಿ ಸೇವಿಸುತ್ತಿದ್ದರು. ಮಹಿಳೆಯರು ತಮ್ಮ ಗಂಡಂದಿರ ಸೇವೆಗಾಗಿ ವಿಶೇಷವಾಗಿ ಜಾಯಿಕಾಯಿ ಹಾಕಿದ ಹಾಲು ತಯಾರಿಸುತ್ತಿದ್ದರು. ಆ ಹಾಲು ಕೇವಲ ಹಾಲಲ್ಲ, ಗಂಡುತನ, ಶಕ್ತಿ ಮತ್ತು ಬಲದ ಟಾನಿಕ್ ಆಗಿತ್ತು. ಜಾಯಿಕಾಯಿಗೆ ಇಂಗ್ಲಿಷ್ನಲ್ಲಿ ನಟ್ಮೆಗ್ ಎನ್ನುತ್ತಾರೆ, ಆದರೆ ನಾವು ಅದನ್ನು ಗಂಡಸರ ನಿಜವಾದ ಶಕ್ತಿ ಎಂದು ಕರೆಯುತ್ತೇವೆ. ಇದಕ್ಕೆ ಬಹಳ ದೃಢವಾದ ವೈಜ್ಞಾನಿಕ ಮತ್ತು ಪ್ರಾಚೀನ ಔಷಧಿಯ ಕಾರಣಗಳಿವೆ. ಸ್ನೇಹಿತರೆ, ನೀವು ಈಗಾಗಲೇ ಅರ್ಥ ಮಾಡಿಕೊಂಡಿದ್ದೀರಿ ಇಂದಿನ ಕಾಲದಲ್ಲಿ ಗಂಡಸರ ಅತಿ ದೊಡ್ಡ ಸಮಸ್ಯೆ ಏನು ಎಂದು. ಆಯಾಸ, ದೌರ್ಬಲ್ಯ ಮತ್ತು ಉತ್ಸಾಹವು ನಿಧಾನವಾಗಿ ನಾಶವಾಗುತ್ತಿದೆ. ಈಗ ಬನ್ನಿ ಜಾಯಿಕಾಯಿಯ ಬಗ್ಗೆ ಮಾತನಾಡೋಣ. ಅದು ಆ ಉತ್ಸಾಹವನ್ನು ಹೇಗೆ ಮತ್ತೆ ಜೀವಂತಗೊಳಿಸುತ್ತದೆ ಎಂಬುದನ್ನು. 1. ಜಾಯಿಕಾಯಿ ಗಂಡುತನದ ರಸವನ್ನು ಹೆಚ್ಚಿಸುತ್ತದೆ. ಗಂಡಸರ ಶಕ್ತಿಯ ನಿಜವಾದ ಮೂಲವು ಗಂಡುತನದ ರಸ. ಜಾಯಿಕಾಯಿಯಲ್ಲಿರುವ ಮೈಸ್ಟ್ರೋಸಿನ್ ಮತ್ತು ಎಲಿಮಿಸಿನ್ ಅಂಶಗಳು ಈ ರಸವನ್ನು ಸಹಜವಾಗಿ ಹೆಚ್ಚಿಸುತ್ತವೆ. ಈ ಸಂಯುಕ್ತಗಳು ದೇಹದ ನರ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸುತ್ತವೆ. ಪ್ರತಿ ರಾತ್ರಿ ಜಾಯಿಕಾಯಿ ತಿನ್ನುವುದರಿಂದ ಕೆಲವೇ ದಿನಗಳಲ್ಲಿ ನಿದ್ರೆ ಉತ್ತಮವಾಗುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಗಂಡುತನದ ರಸಮಟ್ಟ ಹೆಚ್ಚಾಗುತ್ತದೆ. 2. ನರಗಳಲ್ಲಿ ವಿದ್ಯುತ್ನಂತಹ ಶಕ್ತಿಯನ್ನು ತುಂಬುತ್ತದೆ. ಪ್ರಾಚೀನ ಔಷಧದಲ್ಲಿ ಜಾಯಿಕಾಯಿಯನ್ನು ವಾತನಾಶಕ ಮತ್ತು ಬಲ್ಯ ಔಷಧಿ ಎಂದು ಹೇಳಲಾಗಿದೆ. ಅದು ವಾತ ದೋಷವನ್ನು ಸಮತೋಲನಗೊಳಿಸುತ್ತದೆ ಮತ್ತು ದೇಹಕ್ಕೆ ಬಲ ನೀಡುತ್ತದೆ. ದೇಹ ಸಡಿಲವಾಗಿದೆ, ಸ್ನಾಯುಗಳಲ್ಲಿ ಕಸುವಿಲ್ಲ ಎನ್ನುವವರಿಗೆ ಇದು ಸಂಜೀವಿನಿ ಬೂಟಿಯಂತೆ ಕಾರ್ಯನಿರ್ವಹಿಸುತ್ತದೆ. ನರಗಳಲ್ಲಿ ರಕ್ತ ಪರಿಚಲನೆಯನ್ನು ವೇಗಗೊಳಿಸುತ್ತದೆ. ಇದರಿಂದ ದೇಹದ ಪ್ರತಿ ಅಂಗಕ್ಕೆ ಆಮ್ಲಜನಕ ಮತ್ತು ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ತಲುಪುತ್ತವೆ. ಇದೇ ಅಸಲಿ ಗಂಡಸನಿಗೆ ಬೇಕಾದದ್ದು: ಶಕ್ತಿ, ಆರೋಗ್ಯ ಮತ್ತು ಶಕ್ತಿ ಸಾಮರ್ಥ್ಯ. 3. ಸಂಗಮ ಶಕ್ತಿಯನ್ನು ಹೆಚ್ಚಿಸುವ ನಂಬರ್ 1 ಸುಗಂಧ ಸಾಮಗ್ರಿ. ಜಾಯಿಕಾಯಿಯನ್ನು ಗಂಡಸರಿಗೆ ಶಕ್ತಿವರ್ಧಕ ಔಷಧಿ ಎಂದು ಕರೆಯಲಾಗುತ್ತದೆ. ಇದರ ಉಲ್ಲೇಖ ಪ್ರಾಚೀನ ಔಷಧದಲ್ಲಿ ಮಾತ್ರವಲ್ಲ, ಯುನಾನಿ ಮತ್ತು ಚೀನಿ ಚಿಕಿತ್ಸೆಯಲ್ಲೂ ಇದೆ. ಚರಕ ಸಂಹಿತೆಯಲ್ಲಿ ಹೇಳಲಾಗಿದೆ, ಯಾವ ಗಂಡಸನು ರಾತ್ರಿ ಸಂಗಮಕ್ಕೂ ಮುಂಚೆ ಜಾಯಿಕಾಯಿ ಸೇವಿಸುತ್ತಾನೋ ಅವನು ಮಹಿಳೆಯಿಂದ ಎಂದಿಗೂ ಅಪಮಾನ ಸಹಿಸಬೇಕಾಗುವುದಿಲ್ಲ. ಏಕೆಂದರೆ ಜಾಯಿಕಾಯಿ 3 ವಿಧಾನಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಮಾನಸಿಕ ಒತ್ತಡ ಕಡಿಮೆ ಮಾಡುತ್ತದೆ, ಆತ್ಮವಿಶ್ವಾಸ ಹೆಚ್ಚು ಮಾಡುತ್ತದೆ, ನರಗಳಲ್ಲಿ ರಕ್ತದ ಹರಿವು ವೇಗಗೊಳಿಸುತ್ತದೆ, ಗಂಡುತನದ ಸಾಮರ್ಥ್ಯ ಬಲವಾಗುತ್ತದೆ, ದೇಹದಲ್ಲಿ ಉಷ್ಣತೆ ಉಂಟು ಮಾಡುತ್ತದೆ, ಸಂಗಮಕ್ಕೆ ಅಗತ್ಯವಾದ ಶಕ್ತಿ ನೀಡುತ್ತದೆ. ಮೊಘಲ್ ಕಾಲದಲ್ಲೂ ರಾಜರಿಗೆ ಜಾಯಿಕಾಯಿ ತುರಿದು ಹಾಲಿನಲ್ಲಿ ನೀಡಲಾಗುತ್ತಿತ್ತು. 4. ಆಳವಾದ ಮತ್ತು ಶಾಂತ ನಿದ್ರೆಯನ್ನು ತರುತ್ತದೆ. ನೀವು ಸರಿಯಾಗಿ ನಿದ್ರೆ ಮಾಡಲು ಆಗದಿದ್ದರೆ ನಿಮ್ಮ ಗಂಡುತನ ನಿಧಾನವಾಗಿ ನಾಶವಾಗುತ್ತಿದೆ ಎಂಬುವುದು ಸತ್ಯ. ದೇಹವು ತನ್ನನ್ನು ರಿಕವರ್ ಮಾಡಿಕೊಳ್ಳುವುದು ಆಳವಾದ ನಿದ್ರೆಯಲ್ಲಿ ಇದ್ದಾಗ ಮಾತ್ರ. ಜಾಯಿಕಾಯಿಯ ಸಹಜ ಸಂಯುಕ್ತಗಳು ಮನಸ್ಸನ್ನು ಶಾಂತಗೊಳಿಸಿ ನಿದ್ರೆ ತರುತ್ತವೆ. ಒಂದು ಸಣ್ಣ ತುಂಡು ಜಾಯಿಕಾಯಿ ತುರಿದು ಬೆಚ್ಚಗಿನ ಹಾಲಿನಲ್ಲಿ ಹಾಕಿ ಸ್ವಲ್ಪ ಅರಿಶಿನ, ಹುಚ್ಚು ಸೇರಿಸಿ ಮಲಗುವ ಮುಂಚೆ ಕುಡಿಯಿರಿ. ಮೊದಲ ರಾತ್ರಿಯಿಂದಲೇ ನಿಮಗೆ ವ್ಯತ್ಯಾಸ ಕಾಣಿಸುತ್ತದೆ ಮತ್ತು 10 ದಿನಗಳಲ್ಲಿ ನೀವು ಕಳೆದುಕೊಂಡ ಶಕ್ತಿ ಮತ್ತೆ ಹಿಂತಿರುಗುತ್ತದೆ. 5. ಮಹಿಳೆಯರ ಕಣ್ಣುಗಳಲ್ಲಿ ಗೌರವ ಹೆಚ್ಚಾಗುತ್ತದೆ. ಪ್ರತಿ ಗಂಡಸರು ಬಯಸುವುದು ಗೌರವ, ಪ್ರೀತಿ ಮತ್ತು ಮಹಿಳೆಯಿಂದ ಸ್ವೀಕಾರ. ನಿಮ್ಮ ದೇಹ ಸಕ್ರಿಯವಾಗಿದ್ದರೆ, ಮುಖದಲ್ಲಿ ಹೊಳಪು ಇದ್ದರೆ, ಕಣ್ಣುಗಳಲ್ಲಿ ಆತ್ಮವಿಶ್ವಾಸ ಇದ್ದರೆ, ಹೆಂಡತಿ ಅಥವಾ ಪ್ರಿಯತಮೆ ತಾನೇ ಹೇಳುತ್ತಾಳೆ, ಏನು ವಿಷಯ, ಇಂದು ನೀನು ಬೇರೆಯಾಗಿ ಕಾಣುತ್ತಿದ್ದೀಯ. ಇದೇ ನಿಜವಾದ ಜಯ. ಜಾಯಿಕಾಯಿ ನಿಮ್ಮ ಸಂಬಂಧವನ್ನು ಮತ್ತೆ ಜೀವಂತಗೊಳಿಸುತ್ತದೆ. ಬಲಶಾಲಿಯಾದರೆ ಸಂಬಂಧವು ಬಲಶಾಲಿಯಾಗುತ್ತದೆ. ಈಗ ಪ್ರಶ್ನೆ ಬರುತ್ತದೆ, ಜಾಯಿಕಾಯಿಯನ್ನು ಸರಿಯಾಗಿ ಹೇಗೆ ಬಳಸುವುದು? ಬಹಳ ಮುಖ್ಯವಾಗಿ ಸರಿಯಾದ ಪ್ರಮಾಣದಲ್ಲಿ
ತೆಗೆದುಕೊಳ್ಳಬೇಕು. ಹೆಚ್ಚು ತೆಗೆದುಕೊಂಡರೆ ನಿದ್ರೆ ಬಹಳ ಆಳವಾಗಬಹುದು ಮತ್ತು ಸ್ವಲ್ಪ ಮಯಕ್ಕೂ ಕಾರಣವಾಗಬಹುದು. ಸರಿಯಾದ ವಿಧಾನ: ಪ್ರತಿದಿನ ಕೇವಲ 1 ಚಿಟಿಕೆ ಜಾಯಿಕಾಯಿ ಪೌಡರ್ ಅಥವಾ ಸಣ್ಣ ತುಂಡು ಗಾತ್ರದ ತುಂಡು ಬೆಚ್ಚಗಿನ ಹಾಲಿನ ಜೊತೆಗೆ ರಾತ್ರಿ ಮಲಗುವ ಅರ್ಧ ಗಂಟೆ ಮುಂಚೆ 1 ಗ್ಲಾಸ್ ಬೆಚ್ಚಗಿನ ಹಾಲಿನಲ್ಲಿ 1 ಚಿಟಿಕೆ ಜಾಯಿಕಾಯಿ ಹಾಕಿ, ನೀವು ಬಯಸಿದರೆ ಸ್ವಲ್ಪ ಅರಿಶಿನ ಹುಚ್ಚು ಬೆರೆಸಿ ಮತ್ತು ನಾಟಿ ತುಪ್ಪದ ಜೊತೆಗೆ 1 ಚಮಚ ನಾಟಿ ತುಪ್ಪ ಮತ್ತು 1 ಚಿಟಿಕೆ ಅರಿಶಿನ ಹುಚ್ಚು ಮತ್ತು 1 ಚಿಟಿಕೆ ಜಾಯಿಕಾಯಿ ಬೆರೆಸಿ ತಿನ್ನಿ. ಮೇಲೆ ಬೆಚ್ಚಗಿರುವ ಹಾಲು ಕುಡಿಯಿರಿ. ಜಾಯಿಕಾಯಿ ಮತ್ತು ಅಶ್ವಗಂಧ: ನಿಮಗೆ ಬಹಳ ದೌರ್ಬಲ್ಯವಿದ್ದರೆ ಅರ್ಧ ಚಮಚ ಅಶ್ವಗಂಧ ಪೌಡರ್ ಸೇರಿಸಿ ಹಾಲಿನಲ್ಲಿ ತೆಗೆದುಕೊಳ್ಳಿ. ಸಮಯ: ರಾತ್ರಿ ಮಲಗುವ ಮುಂಚೆ, ಊಟ ಮಾಡಿದ 1 ಗಂಟೆಯ ನಂತರ. ಖಾಲಿ ಹೊಟ್ಟೆಯಲ್ಲಿ ಬೇಡ. ಯಾವುದರ ಜೊತೆಗೆ ಬೇಡ: ಚಹಾ ಅಥವಾ ಕಾಫಿ ಜೊತೆ ಸಂಪೂರ್ಣವಾಗಿ ಬೇಡ. ಬಹಳ ಸುಗಂಧ ಸಾಮಗ್ರಿಯುತ ಅಥವಾ ಹುಳಿ ಆಹಾರದ ನಂತರ ಬೇಡ. ಮದ್ಯಪಾನ ಮಾಡುತ್ತಿದ್ದರೆ ಜಾಯಿಕಾಯಿ ಸೇವನೆಗೆ 1 ಗಂಟೆ ಮುಂಚೆ ಅಥವಾ ನಂತರ ಮದ್ಯ ಸೇವಿಸಬಾರದು. ಇದನ್ನು ಯಾರು ತೆಗೆದುಕೊಳ್ಳಬಾರದು? ಹೈ ಬ್ಲಡ್ ಪ್ರೆಷರ್ ಇರುವವರು, ನಿದ್ರೆಯ ಔಷಧಿ ತೆಗೆದುಕೊಳ್ಳುತ್ತಿರುವವರು, ಲಿವರ್ ಸಮಸ್ಯೆ ಇರುವವರು ವೈದ್ಯರನ್ನು ಕೇಳಿ ನಂತರವೇ ತೆಗೆದುಕೊಳ್ಳಿ. 7 ರಾತ್ರಿಗಳ ಚಮತ್ಕಾರ: ಮೊದಲ ರಾತ್ರಿ ಆಳವಾದ ನಿದ್ರೆ, ಬೆಳಗ್ಗೆ ದೇಹ ಹಗುರ, ಮನಸ್ಸು ಶಾಂತ. 2ನೇ ರಾತ್ರಿ ದೇಹದಲ್ಲಿ ಒಳ್ಳೆಯ ಉಷ್ಣತೆ, ಕೈ ಕಾಲುಗಳಲ್ಲಿ ಚಲನೆ ಮತ್ತು ಶಕ್ತಿ. 3ನೇ ರಾತ್ರಿ ಮುಖದಲ್ಲಿ ಹೊಳಪು, ಕಣ್ಣುಗಳಲ್ಲಿ ಹೊಳಪು. 4ನೇ ರಾತ್ರಿ ನಿಮ್ಮ ಮೂಡ್ ಪಾಸಿಟಿವ್, ಸಣ್ಣ ವಿಷಯಗಳಲ್ಲಿ ಕೋಪ ಬರುವುದಿಲ್ಲ. 5ನೇ ರಾತ್ರಿ ಕೆಳಬೆನ್ನು, ಮೊಣಕಾಲುಗಳಲ್ಲಿ ಶಕ್ತಿ ಸಾಮರ್ಥ್ಯ ಹೆಚ್ಚಾಗುತ್ತದೆ. 6ನೇ ರಾತ್ರಿ ಸಂಗಮ ಇಚ್ಛೆಯಲ್ಲಿ ಅದ್ಭುತ ಹೆಚ್ಚಳ, ದೇಹದಲ್ಲಿ ಸ್ವಯಂ ಪ್ರೇರಿತ ಶಕ್ತಿ. 7ನೇ ರಾತ್ರಿ ಹೆಂಡತಿ ಹೇಳುತ್ತಾಳೆ, ಇಂದು ನೀವು ಹಿಂದಿನಂತೆ ಕಾಣುತ್ತಿಲ್ಲ, ಏನು ತೆಗೆದುಕೊಳ್ಳುತ್ತಿದ್ದೀರಿ? ವೈಜ್ಞಾನಿಕ ಮತ್ತು ಪ್ರಾಚೀನ ಔಷಧಿಯ ಪುರಾವೆ: ಜಾಯಿಕಾಯಿಯಲ್ಲಿ ಮಯೋರಿಸ್ಟಿಸಿನ್, ಒತ್ತಡ ಕಡಿಮೆ, ಗಂಡುತನದ ರಸ ಹೆಚ್ಚು. ಸೈಫ್ರೋಲ್, ಸಹಜ ಎಫ್ರೋಡಿಸಿಯಾಕ್, ಲಿಗ್ನಾನ್, ಫ್ರೀ ರ್ಯಾಡಿಕಲ್ ನಾಶ. ಎಸೆನ್ಸಿಯಲ್ ಆಯಿಲ್ಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಒಟ್ಟಾಗಿ ದೇಹವನ್ನು ಯುವಕರಂತೆ ಇರಿಸುತ್ತವೆ. ಪ್ರಾಚೀನ ಔಷಧದಲ್ಲಿ ವಾತಾಹರ, ಶೀತಹರ, ಬಲ್ಯ ಔಷಧಿ, ಗಂಡಸರ ಶಕ್ತಿ, ವೀರ್ಯ, ಸ್ಮರಣ ಶಕ್ತಿ ಹೆಚ್ಚಿಸುವ ಔಷಧಿಯಾಗಿ ಉಲ್ಲೇಖಿಸಲಾಗಿದೆ. ಆಧುನಿಕ ಸಂಶೋಧನೆಯಲ್ಲಿ ಇಲಿಗಳ ಮೇಲೆ ಪರೀಕ್ಷೆ ಮಾಡಿದಾಗ 1 ವಾರದಲ್ಲಿ ಸಂಗಮ ಡ್ರೈವ್ 3 ಪಟ್ಟು ಹೆಚ್ಚಾಯಿತು. ವೀರ್ಯದ ಗುಣಮಟ್ಟ ಸುಧಾರಿತವಾಯಿತು. ಗಂಡುತನದ ರಸ ಹೆಚ್ಚಾಯಿತು. ಆಫ್ರಿಕಾ, ಜಪಾನ್, ಕೊರಿಯಾ, ಅಮೆರಿಕದಲ್ಲಿ ಕೂಡ ಗಂಡಸರ ರಹಸ್ಯ ಆಯುಧವಾಗಿ ಪರಿಗಣಿಸಲಾಗುತ್ತದೆ. ಜಾಯಿಕಾಯಿ ಯಾವುದೇ ಜಾದುಗಾರಿಕೆಯ ಗುಳಿಗೆ ಅಲ್ಲ, ಇದು ಸಹಜ ಔಷಧಿ. 7 ದಿನಕ್ಕೆ ಶಕ್ತಿ ಹೆಚ್ಚಾಗುತ್ತದೆ. 21 ದಿನಗಳ ನಂತರ ಸೇವನೆಯಲ್ಲಿ ಸಂಗಮ ಸಾಮರ್ಥ್ಯ, ಶಕ್ತಿ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸ ಹೊಸ ಮಟ್ಟಕ್ಕೆ ತಲುಪುತ್ತದೆ. ವಿಶೇಷವಾದ ಸಲಹೆಗಳು: ಅತ್ಯಂತ ಪರಿಣಾಮಕಾರಿ ಸಮಯ: ರಾತ್ರಿ ಮಲಗುವ 1 ಗಂಟೆ ಮುಂಚೆ. ಉತ್ತಮ ಕಾಂಬಿನೇಷನ್: ಜಾಯಿಕಾಯಿ, ಅರಿಶಿನ ಹುಚ್ಚು, ಬೆಚ್ಚಗಿನ ಹಾಲು ಅಥವಾ ಜಾಯಿಕಾಯಿ, ಅಶ್ವಗಂಧ ಮಿಶ್ರಿ. ಎಚ್ಚರಿಕೆ: ಹೈ ಬ್ಲಡ್ ಪ್ರೆಷರ್, ಕಿಡ್ನಿ ರೋಗ, ಗರ್ಭಿಣಿ ಮಹಿಳೆಯರು, ಬಹಳ ಉಷ್ಣತೆ ಇರುವವರು ವೈದ್ಯರ ಸಲಹೆ ಪಡೆದುಕೊಳ್ಳಿ. ಹಳೆಯ ಕಾಲದಲ್ಲಿ ರಾಜರ ಕೋಣೆಯಲ್ಲಿ ಜಾಯಿಕಾಯಿಯ ಬಳಕೆ ಇತ್ತು. ಗಂಡಸರು ಒಳಗಿನಿಂದ ಶಕ್ತಿಶಾಲಿಯಾದರೆ ಪ್ರತಿ ಮಹಿಳೆ ಅವನ ಕಾಲುಗಳ ಬಳಿ ಬರುವುದಕ್ಕೆ ಸಿದ್ಧಳಾಗುತ್ತಾಳೆ. ನಮ್ಮ ವೈಯಕ್ತಿಕ ಸಲಹೆ: ಪ್ರಾರಂಭದಲ್ಲಿ ಮೊದಲ ದಿನ 1 ಚಿಟಿಕೆ ಜಾಯಿಕಾಯಿ, ಅರಿಶಿನ ಹುಚ್ಚು, 2ನೆಯ ದಿನ ಹಾಲು ಬೆರೆಸಿ, 3ನೆಯ ದಿನ ಅಶ್ವಗಂಧ ಸೇರಿಸಿ ಮತ್ತು ನಂತರ 21 ದಿನಗಳವರೆಗೆ ನಿರಂತರವಾಗಿ ತೆಗೆದುಕೊಳ್ಳಿ. ಇದು ಶಕ್ತಿಯ ಮಾರ್ಗ. ಜೀವನದಲ್ಲಿ 3 ವಸ್ತುಗಳು ಎಂದಿಗೂ ದುರ್ಬಲ ಆಗಬಾರದು: ನಿಮ್ಮ ನಿರ್ಧಾರ, ನಿಮ್ಮ ದೇಹ ಮತ್ತು ನಿಮ್ಮ ಆತ್ಮವಿಶ್ವಾಸ. ಇವು 3 ಜಾಯಿಕಾಯಿಯೊಂದಿಗೆ ಸಂಯೋಜನೆಗೊಳ್ಳುತ್ತವೆ. ಲಾಭಗಳು: ಪುನರಾವರ್ತನೆ, ಗಂಡುತನ ಶಕ್ತಿ ಹೆಚ್ಚಾಗುತ್ತದೆ,
ಆಯಾಸ, ದೌರ್ಬಲ್ಯ, ಒತ್ತಡ ಕಡಿಮೆಯಾಗುತ್ತದೆ. ವೀರ್ಯ ದಪ್ಪವಾಗಿ ಆರೋಗ್ಯಕರವಾಗುತ್ತದೆ. ನಿದ್ರೆ ಚೆನ್ನಾಗಿ ಬರುತ್ತದೆ. ಆತ್ಮವಿಶ್ವಾಸ ಮತ್ತು ಪಾಸಿಟಿವಿಟಿ ಹೆಚ್ಚಾಗುತ್ತದೆ. ನಿಮ್ಮ ಸಂಬಂಧ ಹೊಸ ಎತ್ತರಕ್ಕೆ ತಲುಪುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.